ಬಂಗಾರಪೇಟೆ ಗ್ರಾಮದಲ್ಲಿ ಶಾಂತಿ ಸುಭಿಕ್ಷೆ ಸಕಾಲಕ್ಕೆ ಮಳೆ ಬೆಳೆಯಾಗುವಂತೆ ಮತ್ತು ರೋಗ ರುಜಿನಗಳು ಗ್ರಾಮಕ್ಕೆ ಆವರಿಸದಂತೆ ನೂರಾರು ವರ್ಷಗಳಿಂದ ಆರಾಧಿಸುತ್ತಾ ಬಂದಿರುವ ಗಣಗೂರು ಗ್ರಾಮದ ಇತಿಹಾಸ ಪ್ರಸಿದ್ಧಿ ಬಸವೇಶ್ವರ ದೇವರ ಅಡ್ಡೆಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಮಂಗಳವಾರ ಗ್ರಾಮದಲ್ಲಿ ಜರುಗಿತು. ತಾಲೂಕಿನ ಸಮೀಪದ ಗಣಗೂರು ಗ್ರಾಮದಲ್ಲಿ ನೂರಾರು ವರ್ಷದ ಹಳೆಯ ಬಸವೇಶ್ವರ ದೇವರ ದೇವಸ್ಥಾನವಿದ್ದು ನೂರಾರು ವರ್ಷಗಳಿಂದ ಈ ದೇವರಿಗೆ ಪೂಜೆ ಸಲ್ಲಿಸುತ್ತಾ ಬಂದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ದೇವರ ಉತ್ಸವ ನಡೆಯಿತು. ಪ್ರಮುಖವಾಗಿ ದೇವರ ಮೂರ್ತಿಯನ್ನು ಅಡ್ಡೆಪಲ್ಲಕ್ಕಿ ಮೇಲಿಟ್ಟು ಅಡ್ಡೆ ಹೊರುವುದು ಈ ದೇವರ ಪೂಜಾ ಪ್ರತೀತಿಯಾಗಿದೆ. ತದನಂತರ ಗ್ರಾಮದ ಜನರು ದೇವರಿಗೆ ಗಂಗೆ ಪೂಜೆ ಸಲ್ಲಿಸಿ ಮಹಿಳೆಯರು ಕಳಸ ಹೊತ್ತು ವೀರಗಾಸೆ ಮತ್ತು ವಾದ್ಯಗೋಷ್ಠಿಯೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಕೆಂಡ ತುಳಿಯುವುದರೊಂದಿಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಈ ಬಾರಿ ಉತ್ಸವದ ಜವಾಬ್ದಾರಿ ಹೊತ್ತ ಬಸವೇಶ್ವರ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಜಿಎಸ್ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನೆರವೇರಿದ್ದು 2 ದಿನಗಳ ಕಾರ್ಯಕ್ರಮದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ವಿವಿಧ ರೀತಿಯ ಭೋಜನ ವ್ಯವಸ್ಥೆ ಮಾಡಿಸಲಾಗಿತ್ತು. ಈ ಬಸವೇಶ್ವರ ದೇವರ ಉತ್ಸವಕ್ಕೆ ಅಕ್ಕಪಕ್ಕ ಗ್ರಾಮದವರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಗ್ರಾಮದವರಾದ ಜಿಡಿ ಜಗದೀಶ್, ಸೋಮಶೇಖರ್, ಪರಮೇಶ್, ಶರತ್, ಗಣೇಶ್, ಶ್ಯಾಮ್ ಇನ್ನಿತರರು ಹಾಜರಿದ್ದರು. ಚಂದ್ರಶೇಖರ್ ಅಂತ ಹೇಳಿ ಹೆಸರು, ಗಣಗೂರು ಶ್ರೀ ಬಸವೇಶ್ವರ ದೇವಾಲಯ ಅಧ್ಯಕ್ಷರು ಹಾಗೂ ಇಲ್ಲಿ ನೆರೆದಿರುವಂತಹ ನಮ್ಮ ಗಣಗೂರು ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನವರು ಇದ್ದಾರೆ. ಹಾಗೆ ಖಜಾಂಜಿ ಪ್ರತಿಯೊಬ್ಬರು ಸದಸ್ಯರುಗಳಿದ್ದಾರೆ ಹಾಗೂ ಗಣಗೂರು ಗ್ರಾಮದ ಎಲ್ಲ ಭಕ್ತಾದಿಗಳು ಇದ್ದಾರೆ. ಹಾಗೂ ಹೊರಗಡೆ ಊರಿನವರಾದ ಗೋಣಿಮಾರ್ಗು, ಬಾಣಾವರ, ಹುಂಜಿಗ್ನಳ್ಳಿ ಪ್ರತಿಯೊಂದು ಗ್ರಾಮದ ಜನಗಳು ಈ 106 ವರ್ಷ ಇತಿಹಾಸವುಳ್ಳ ಶ್ರೀ ಬಸವೇಶ್ವರ ದೇವರ ಅಡ್ಡೆಪಲ್ಲಕ್ಕಿ ಉತ್ಸವಕ್ಕೆ ಬಂದು ಸೇರ್ತಾರೆ. ಅಂದರೆ 13ನೇ ತಾರೀಕು ಸಂಜೆ 6 ಗಂಟೆಯಿಂದ ಮಂಗಳವಾರ ಬೆಳಗ್ಗೆ 10 ಗಂಟೆ ಗಂಟ ನೆರವೇರುತ್ತೆ. ಪ್ರತಿ ವರ್ಷ ಈ ಏಪ್ರಿಲ್ ತಿಂಗಳಲ್ಲಿ ಈ ವಾರ್ಷಿಕ ಪೂಜೆಯನ್ನು ಮಾಡ್ತೀವಿ. ಶ್ರೀ ಬಸವೇಶ್ವರ ದೇವರ ಸುಮಾರು 106 ವರ್ಷ ಇತಿಹಾಸವುಳ್ಳ ಈ ದೇವಸ್ಥಾನ. ಹಾಗೆ ಈ ದೇವಸ್ಥಾನವನ್ನು ಮರು ಪ್ರತಿಷ್ಠಾಪನೆಯನ್ನು 1 ವರ್ಷದ ಹಿಂದೆ ಮಾಡಿದ್ದೀವಿ. ಹಾಗೆ ಭಕ್ತಾದಿಗಳು ತುಂಬ ಸಂಖ್ಯೆಯಲ್ಲಿ ಬಂದು ನಮ್ಮ ಬಸವೇಶ್ವರ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲೇ ಭಕ್ತಾದಿಗಳಿಗೆ ಸಂಜೆ ಎಲ್ಲ ಭಕ್ತಾದಿಗಳಿಗೆ ಫಲಹಾರ ವ್ಯವಸ್ಥೆ ಹಾಗೂ ಅನ್ನ ಪ್ರಸಾದವನ್ನು ಮಾಡಿರ್ತೀವಿ. ಬೆಳಗ್ಗೆನೂ ಫಲಹಾರ ವ್ಯವಸ್ಥೆ ಮಾಡಿರ್ತೀವಿ. ಎಲ್ಲ ಗ್ರಾಮಸ್ಥರಿಗೂ ಆರೋಗ್ಯ ಕಲ್ಪಿಸಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಶ್ರೀ ಬಸವೇಶ್ವರ ದೇವರಲ್ಲಿ ಕೇಳ್ಕೊಳ್ತೀವಿ. ಹಾಗೆ ಪ್ರತಿ ವರ್ಷ ಈ ವಿಜೃಂಭಣೆಯಿಂದ ಈ ಅಡ್ಡೆಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸ್ತೀವಿ.